ಹಾಯ್, ಇಟ್ಸ್ ಸಂಡೇ ಮಿನಿ ಬ್ಲಾಗ್. ಸ್ವಲ್ಪ ಹೊರಗಡೆ ಓಡಾಡ್ಕೊಂಡು ಬರುವ ಅಂತ ಹೇಳಿಬಿಟ್ಟು ಪಾರ್ಕಿಗೆ ಹೋಗಿದ್ದು. ನಮ್ಮ ಕಡೆ ಇದನ್ನು ಬುಗ್ರಿಕಾಯಿ ಅಂತ ಕರೀತಾರೆ. ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿತ್ತು ಇದನ್ನು ನೋಡಿ. ಇದನ್ನು ಬಿಳ್ಚಿಪ್ಪು ಅಂತಾರೆ ನೋಡಿ, ಅದಕ್ಕೆ ಔಷಧಿಯಾಗೂ ಕೂಡ ಉಪಯೋಗಿಸ್ಕೊಳ್ತಾರೆ. ನಾವು ಚಿಕ್ಕವರಿದ್ದಾಗ ಇದಕ್ಕೆ ಹಂಚು ಹಾಕ್ಕೊಂಡು ಬುಗ್ರಿ ಆಡ್ತಿದ್ದಿದ್ದೇ ನೆನಪಾಗ್ತಿತ್ತು. ಸದ್ಯಕ್ಕೆ ಇನ್ನೂ ಈ ಮರಗಳೆಲ್ಲ ಬದುಕಿದ್ಯಲ್ಲಪ್ಪ ಅಂತ ಅಂದ್ಕೊಂಡು ಒಂದೆರಡು ಬುಗ್ರಿಕಾಯಿನೂ ಕಿತ್ಕೊಂಡು ಮನೆಗೆ ಬಂದಿದ್ದಾಯಿತು. ಇನ್ನು ಊಟಕ್ಕೆ ಚಿಕನ್ ಚಾಪ್ಸ್ ಮಾಡುವ ಅಂತ ಹೇಳಿಬಿಟ್ಟು ಪಾರ್ಕಿಗೆ ಹೋಗೋಕೆ ಮುಂಚೆನೇ ಎಲ್ಲ ಸ್ಪೈಸಸ್ ಮತ್ತು ಮೊಸರನ್ನ ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೆ. ಬರುವಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಅಂತ ಹೇಳಿ ಒಂದು ಪ್ಯಾನ್ಗೆ ಎಣ್ಣೆ, ಚಕ್ಕೆ, ಲವಂಗ, ಈರುಳ್ಳಿನ ಹಾಕೊಂಡು ಒಂಬಣ್ಣ ಬರೋ ತನಕ ಬಾಡಿಸ್ಕೊಂಡು ನಂತರ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಸೇರಿಸ್ಕೊಂಡು ನೀರು ಬಿಡೋ ತನಕ ಬೇಯಿಸ್ಕೊಂಡಿದ್ದೀನಿ. ಇನ್ನು ಖಾರಕ್ಕೆ ಅಂತ ಹೇಳಿಬಿಟ್ಟು ಒಂದೆರಡು ಹಸಿಮೆಣ್ಸಿಕಾಯಿ, ಒಂದು ಟೊಮೊಟೊ, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಬೇಯಿಸ್ಕೊಂಡ್ರೆ ಚಿಕನ್ ಕರಿ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ಬಂದಿದ್ದು ಕೂಡ ಲೇಟ್ ಆಗಿತ್ತು ಅಂತ ಹೇಳಿಬಿಟ್ಟು ಚಾಪ್ಸ್ಗೆ ಕಾಂಬಿನೇಷನ್ ಆಗಿ ರೈಸ್ನ ಮಾಡ್ಕೊಂಡಿದ್ದೆ.